ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸುಧಾಕರ್ ಅವರ ನಿಧನದಿಂದ ತೆರವಾದ ಹಿರಿಯೂರಲ್ಲಿ ಚುನಾವಣೆಯ ಕಾವು ಹೆಚ್ಚಾಗಿದೆ. ಚುನಾವಣೆ ಘೋಷಣೆಗೂ ಮುನ್ನವೇ ರಂಗೇರಿದಂತ ಬೈ ಎಲೆಕ್ಷನ್ ಅಖಾಡ. ಹಿರಿಯೂರು ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಂತ ಬೊಮ್ಮನಹಳ್ಳಿ ಬಾಬು. ಹಿರಿಯೂರು ಕ್ಷೇತ್ರದಲ್ಲಿ ಈಗ ಬೊಮ್ಮನಹಳ್ಳಿ ಬಾಬು ಮಿಂಚಿನ ಸಂಚಾರ ಶುರು ಮಾಡಿದ್ದಾರೆ. ಇನ್ನು ಕೂಡ ಬೈ ಎಲೆಕ್ಷನ್ ಯಾವಾಗ ಏನು ಅಂತ ಯಾವುದು ಡಿಸೈಡ್ ಆಗಿಲ್ಲ, ಘೋಷಣೆ ಆಗಿಲ್ಲ. ಬಟ್ ಈಗ ಬೊಮ್ಮನಹಳ್ಳಿ ಬಾಬು ಈ ಹಿರಿಯೂರು ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ. ಕ್ಷೇತ್ರದ ಜನರ ಸಮಸ್ಯೆ ಆಲಿಸುವುದಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ವಿರುದ್ಧ ಕ್ಷೇತ್ರದ ಜನರಲ್ಲಿ ಅಸಮಾಧಾನ ಇದೆ. ಯಾವ ಪಕ್ಷ ಬಂದ್ರೂ ನಮ್ಮ ಹಣೆ ಬರ ಬದಲಾಗಲ್ಲ ಬಿಡಿ ಅಂತ ಜನರು ಹೇಳ್ತಿದ್ದಾರೆ. ಹೀಗಾಗಿ ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಬಾಬು ಕಣಕ್ಕಿಳಿಯೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಈಗಿಂದಾನೇ ಜನರನ್ನ, ಅವರ ಸಮಸ್ಯೆಗಳನ್ನ ಆಲಿಸೋದು, ಜನರ ಸಂಪರ್ಕ ಮಾಡಿ ಅವ್ರ ಸಮಸ್ಯೆ ಆಲಿಸಿ ಅವ್ರ ಜೊತೆಗೆ ಬೆರೆಯುವಂಥ ಪ್ರಯತ್ನದಲ್ಲಿ ಇರುವಂಥದ್ದು ಬೊಮ್ಮನಹಳ್ಳಿ ಬಾಬು. ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಯೋದಕ್ಕೆ ಅಂತ ತಯಾರಿ ಮಾಡಿಕೊಳ್ತಿದ್ದಾರೆ. ಇನ್ನು ಬೈ ಎಲೆಕ್ಷನ್ ಘೋಷಣೆ ಆಗಿಲ್ಲ, ಬಟ್ ಇದು ಪೂರ್ವ ತಯಾರಿ. ಹಿರಿಯೂರು ಕ್ಷೇತ್ರಕ್ಕೆ ಈಗಾಗಲೇ ಸುಧಾಕರ್ ಅವರ ನಿಧನದಿಂದಾಗಿ ಶಾಸಕರಿಲ್ಲ. ಹೀಗಾಗಿ ಇಲ್ಲಿ ಬೈ ಎಲೆಕ್ಷನ್ ಅನಿವಾರ್ಯ. ಬೈ ಎಲೆಕ್ಷನ್ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಆದರೆ ಅಷ್ಟರೊಳಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅಂತ ಬೊಮ್ಮನಹಳ್ಳಿ ಬಾಬು ಅವರು ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿನೇ ಜನರ ಸಮಸ್ಯೆ ಆಲಿಸುವಂಥದ್ದು, ಜನರ ಜೊತೆಗೆ ಬೆರೆಯುವಂಥದ್ದು, ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ, ಏನು ಅದೆಲ್ಲದ್ರ ಬಗ್ಗೆನೂ ವಿಚಾರಿಸುವಂಥ ಪ್ರಯತ್ನದಲ್ಲಿದ್ದಾರೆ. ಬೊಮ್ಮನಹಳ್ಳಿ ಬಾಬು ಅವರಿಗೆ ಪಕ್ಷೇತರವಾಗಿ ನಿಂತರೆ ಬೆಂಬಲ ಸಿಗುತ್ತಾ ನೋಡಬೇಕಿದೆ. ಕಾರಣ ಇಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಯಾವ ಪಕ್ಷ ಬಂದರೂ ನಮ್ಮ ಸಮಸ್ಯೆಗಳ ಬಗೆಹರಿಯಲ್ಲ, ಜನರ ಹಣೆ ಬರ ಬದಲಾಗಲ್ಲ ಅನ್ನೋದು ಜನರ ಒಪಿನಿಯನ್ನು. ಹಾಗಾಗಿ ಅಟ್ಲೀಸ್ಟ್ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿದ್ರೆ ನನ್ನನ್ನು ಗೆಲ್ಲಿಸಬಹುದೇನೋ ಜನರು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಬೊಮ್ಮನಹಳ್ಳಿ ಬಾಬು ಇರುವಂಥದ್ದು. ಹೀಗಾಗಿನೇ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಅಂತ ಪೂರ್ವ ತಯಾರಿ ಮಾಡ್ಕೋತಿದ್ದಾರೆ.